ಸರ್ಕಾರ ಇನ್ನೊಂದು ತಿಂಗಳು ಮಾತ್ರ ಇರುತ್ತೆ. ಬಜೆಟ್ ಸೆಷನ್ ಮುಗಿದ ಮೇಲೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಎಲ್ಲ ಇಲಾಖೆಗಳಲ್ಲಿ ತರಾತುರಿಯಲ್ಲಿ ಟೆಂಡರ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೇನೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸರ್ಕಾರದ ಮೇಲೆ ಒಂದಿಷ್ಟು ಗಂಭೀರ ಆರೋಪಗಳನ್ನ ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಜಲಸಂಪನ್ಮೂಲ, ಇಂಧನ, ಆರೋಗ್ಯ ಸೇರಿ ಎಲ್ಲ ಇಲಾಖೆಗಳಲ್ಲಿ ಟೆಂಡರ್ ಅನ್ನ ತರಾತುರಿಯಲ್ಲಿ ಕರೀತಾ ಇದ್ದಾರೆ. 500 ಕೋಟಿ ಟೆಂಡರ್ ಇದ್ರೆ 1000 ಕೋಟಿ ಅಂತ ಹೇಳಿ ಎಸ್ಟಿಮೇಷನ್ ಅನ್ನ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರನ್ನ ಸೆಟ್ ಮಾಡಬೇಕು ಅಂತ ಹೇಳಿ ಶಾಸಕರಿಗೆ ಅದನ್ನ ಹಂಚಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಮಾತಾಡ್ತಿದ್ದಾರೆ, ನೋಡೋಣ. ಆಮೇಲೆ ನಿಮ್ಮ ಸರ್ಕಾರದಲ್ಲಿ ನಡೀತಾ ಇರಲಿಲ್ಲ ಅಂತ ಸಿ, ಇಂಥ ವರ್ಸ್ಟ್ ಗೌರ್ಮೆಂಟ್, ಇಂಥ ಕರಪ್ಟ್ ಗೌರ್ಮೆಂಟು ಯಾವ ಕಾಲದಲ್ಲೂ ಕೂಡ ಕರ್ನಾಟಕದಲ್ಲಿ ಬಂದಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಅದರ ಮುಖ್ಯಸ್ಥ, ಅವರ ಆಫೀಸ್ನಿಂದ ಶುರುವಾಗ್ತದೆ. ಅವರೇ ಈ ನಿಗಮಗಳ ಇವೆಲ್ಲ ಅಧ್ಯಕ್ಷರು ಯಾರು, ಅದಕ್ಕೆ ಆ ಬೋರ್ಡ್ ಮೀಟಿಂಗ್ಗಳಲ್ಲಿ ಅವರ ಅಧ್ಯಕ್ಷತೆಯಲ್ಲೇ ನಡೆಯೋದು. ಅವರೇ ಕ್ಲಿಯರ್ ಮಾಡಿರೋದು ಇವೆಲ್ಲ ಟೆಂಡರ್ ಕರೀಲಿಕ್ಕೆ. ಮತ್ತೆ ಟೆಂಡರ್ ಅಮೌಂಟ್ ಇದೆಯಲ್ಲ, ಅದನ್ನು ಇವರೇ ಹೇಳ್ಕೊಟ್ಟಿರ್ತಾರೆ. ನಾವು ಇಷ್ಟು ಹೆಚ್ಚು ಮಾಡಿರ್ತೀವಿ, ಇಷ್ಟು ಲಂಚ ಕೊಡಿ ನಮಗೆ, ನೀ ಅಷ್ಟು ಇಟ್ಟಿಗೋ, ನಾವು ಅಷ್ಟು ಕೊಡು, ಅಧಿಕಾರಿಗೆ ಅಷ್ಟು ಕೊಡ್ತೀವಿ. ಇದು ನಡೀತಾ ಇದೆ. ನೆವರ್ ಇನ್ ದಿಸ್ ಸ್ಟೆಪ್. ಆಮೇಲೆ ಅಪಾಯಿಂಟ್ಮೆಂಟ್ಗಳು ಮಿಲ್ಕ್ ಫೆಡರೇಷನ್ ಬೇರೆ ಬೇರೆ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ದಿನ ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರು ತಿರುಗ್ತಾ ಇದ್ದಾರೆ. 30 ಲಕ್ಷ, 40 ಲಕ್ಷ, 50 ಲಕ್ಷ, 1 ಕೋಟಿವರೆಗೂ ಕೂಡ KMF ಅಲ್ಲಿ ಬೇರೆ ಬೇರೆ ಕಡೆ 400, 300, 200 ಪೋಸ್ಟಿಂಗ್ ಎಲ್ಲ ನಡೀತಾ ಇದೆ. ಅದೊಂದು ದೊಡ್ಡ ಸೀರಿಯಸ್ ಆಗಿ ದಂಧೆ ನಡೀತಾ ಇದೆ. ದಿನ ನಮ್ಗೆ ಮಾಹಿತಿ, ಅವ್ರಿಗೇಳಿ ಇವ್ರಿಗೇಳಿ ಅಂತ. ಸೊ ಅವ್ರಿಗೆ ಲಾಭದಲ್ಲಿಲ್ಲ, ಆದ್ರೂ ಕೂಡ ಅಪಾಯಿಂಟ್ಮೆಂಟ್ಗಳು ವಿಪರೀತ ನಡೀತಾ ಇದೆ, ಇನ್ಕ್ಲೂಡಿಂಗ್ ಆಲ್ ದಿ ಅಪಾಯಿಂಟ್ಮೆಂಟ್ಸ್. ಈಗ ಹಿಂದೆ ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳಿದ್ರು, ಏನಿಲ್ಲ ಅಂತ ಹೇಳಿದ್ರು, ಅದೆಲ್ಲ ಕಂಪ್ಲೀಟ್ ತಿರ್ಗಾ ವಾಪಸ್ ಪ್ರೂವ್ ಆಯ್ತು. ಹಂಗೆ ಅಪಾಯಿಂಟ್ಮೆಂಟ್ ವಿಚಾರದಲ್ಲೂ ಕೂಡ ಆಲ್ ದಿ ಅಪಾಯಿಂಟ್ಮೆಂಟ್ಸ್ ಆಲ್ಸೋ ವಿಲ್ ಬಿ ಇನ್ವೆಸ್ಟಿಗೇಟೆಡ್. ಕೂಡಲೇ ನಾನು ಲೋಕಾಯುಕ್ತ ಅವ್ರಿಗೆ ಸುಮೋಟ ಕೇಸ್ ತಗೋಬೇಕು, ಸ್ಟಾಪ್ ಮಾಡಿಸ್ಬೇಕು, ಆಮೇಲೆ ಪಾರದರ್ಶಕವಾಗಿ ನಡಿಬೇಕು. ಎಲ್ಲ ತರದಲ್ಲೂ ಕೂಡ ಇದನ್ನ ಯಾರ್ಯಾರಿಗೆ ಕೊಡಬೇಕು ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ತಿರ್ಗಾ ವಾಪಸ್ PSI ಸ್ಕ್ಯಾಮ್ ನಡೆದಂಗೆ ಆಲ್ ಅಪಾಯಿಂಟ್ಮೆಂಟ್ಸ್ ಆನ್ ಮಿಲ್ಕ್ ಫೆಡರೇಷನ್ ಅಂಡ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ಆನ್. ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಆಲ್ ಡಿಪಾರ್ಟ್ಮೆಂಟ್ಸ್. ಸರ್, ಈಗ 1000 ಕೋಟಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆದ ಕೇಸ್ ಸ್ಟಡೀಸ್ ಏನಾದ್ರು ಇದೆಯಾ ಸರ್? 500 ರಿಂದ 1000 ಕೋಟಿ ಅನ್ನೋದು ಯಾವುದು? ಎಲ್ಲ ನಮ್ಮ ಹತ್ರ ದಾಖಲೆ ಇದೆ, ಮುಂದಕ್ಕೆ ಬಿಡುಗಡೆ ಮಾಡ್ತೀವಿ. ಇಂಡಿವಿಜುವಲ್ ನಾನು ಬರ್ತಿರೋದಲ್ಲ. What judicial committee within 7 days? How can they call it? What is the urgency for 7 days? It is not my statement. It is the honorable MLA statement. KBJNL, VJNL, all these things. Sir, regarding Odisha, Forget it. please,